ಆಂಧ್ರದಿಂದ ಬೆಂಗಳೂರು ಕಡೆಗೆ ಹೊರಟಿದ್ದ ಸ್ಲೀಪರ್ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಪರಿಣಾಮ ಬಸ್ನಲ್ಲಿದ್ದ 20 ಜನ ಸಜೀವ ದಹನವಾಗಿದ್ದಾರೆ. ಮಲಗಿದ್ದಲ್ಲಿಯೇ ಬೆಂದು ಹೋಗಿದ್ದಾರೆ. ಜವರಾಯ ಅಥವಾ ಯಮ ಯಾವ್ಯಾವ ಹಾದಿನ ಹುಡ್ಕೋ ಬರ್ತಾನೆ ಜನರ ಜೀವವನ್ನು ತಗೊಂಡು ಹೋಗುತ್ತೆ ನೋಡಿ. ಈ ಬಸ್ ದುರಂತಕ್ಕೆ ಕಾರಣ ಏನು? ನಿರ್ಲಕ್ಷ್ಯವೇ ಕಾರಣನಾ? ಗ್ಯಾರಂಟಿ ನ್ಯೂಸ್ನಲ್ಲಿ ದುರಂತಕ್ಕೀಡಾದ ಬಸ್ನ ಹಿಸ್ಟ್ರಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಸ್ ಮಾಲೀಕರ ನಿರ್ಲಕ್ಷ್ಯವೇ ಈ ದುರ್ಘಟನೆಗೆ ಕಾರಣ ಆಯ್ತಾ? ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಬಸ್ನಲ್ಲಿ ಅಗ್ನಿ ನಂದಿಸುವ ಸಾಧನ ಇರಲಿಲ್ವಾ? ಓಕೆ, ಈ ಹಿಂದೆ RTO ಚೆಕ್ ವೇಳೆ ಸಾಧನ ಇಲ್ದಲೇ ಇರುವಂಥದ್ದು, ಬೆಂಕಿ ನಂದಿಸೋಕೆ ನಾವು ಆಫೀಸ್ಗಳಲ್ಲೆಲ್ಲ ಇಟ್ಟಿರ್ತೀವಲ್ಲ, ಅದಿಲ್ಲದೆ ಇರುವಂಥದ್ದು ಗೊತ್ತಾಗಿದೆ. ಜೂನ್ನಲ್ಲೇ ಅದರ ಫಿಟ್ನೆಸ್ ಟೆಸ್ಟ್ ಕೂಡ ಆಗಿತ್ತು. RTO ತಪಾಸಣೆ ವೇಳೆ ಅಗ್ನಿ ನಂದಿಸುವಂತಹ ಸಾಧನ ಅಲ್ಲಿ ಇರಲಿಲ್ಲ. ಓಕೆ, ಈ ಬಸ್ ಮೇಲೆ ಒಂದಲ್ಲ ಎರಡಲ್ಲ ವಿಪರೀತ ಕಂಪ್ಲೇಂಟ್ಗಳಿದಾವೆ. ಈ ಬಸ್ಸು ಒಂದ್ ಕಡೆ ಟ್ರಾಫಿಕ್ ರೂಲ್ಸ್ ನ ಪಾಲನೆ ಮಾಡಿಲ್ಲ, ಮತ್ತೊಂದ್ ಕಡೆ ಫಿಟ್ನೆಸ್ ಟೆಸ್ಟ್ ಮಾಡಬೇಕಾದ್ರೆ ಬಸ್ನಲ್ಲಿರುವಂತಹ ಸಲಕರಣೆಗಳನ್ನ ಗಮನಿಸಬೇಕಾದ್ರೆ ಮತ್ತೆ ಫಿಟ್ನೆಸ್ ಟೆಸ್ಟ್ ಯಾವ್ದ್ರಲ್ಲೂ ಕೂಡ ಈ ಬಸ್ ಪಾಸ್ ಆಗಿಲ್ಲ. ಪ್ರೈವೇಟ್ ಬಸ್ ಅವರು ಹಿಗ್ಗಾಮುಗ್ಗ ಬರೀ ದುಡ್ಡು ಬಂದ್ರೆ ಸಾಕು ಅನ್ನೋಂಗೆ ಆ ಬಸ್ನ ಬಳಸ್ಕೊಂಡಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಬೆಂಕಿ ಹೊತ್ಕೊಂಡಂತ ಸಂದರ್ಭದಲ್ಲಿ ಬಸ್ಗಳಲ್ಲಾಗಿರ್ಲಿ ಅಥವಾ ಆಫೀಸ್ಗಳಲ್ಲಾಗಿರ್ಲಿ, ಫೈರ್ ಏನಾದ್ರೂ ಸ್ಪಾರ್ಕ್ ಆಗ್ತಾ ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ತಗೊಳಕ್ಕೆ ಅಥವಾ ಅದನ್ನ ಆರಿಸ್ಲಿಕ್ಕೆ ನೀವು ಗಮನಿಸಿರ್ತೀರಾ, ರೆಡ್ ಕಲರ್ ಬಾಟ್ಲ್ ಇಟ್ಟಿರ್ತಾರೆ ನೋಡಿ, ಅದಿರ್ಲೇ ಇಲ್ವಂತೆ. ಅಗ್ನಿ ನಂದಿಸುವ ಸಾಧನ ಇದ್ದಿದ್ರೆ ಬಹುಶಃ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದುರಂತ ಆಗ್ತಾ ಇರ್ಲಿಲ್ವಾ ಅಂತ. ರೂಲ್ಸ್ ಪ್ರಕಾರ ಅದಿರಬೇಕು ಬಸ್ಗಳಲ್ಲಿ, ಇವ್ರು ಇಟ್ಟಿಲ್ಲ. ಅದನ್ನ ಇಟ್ಟಿಲ್ಲ. ಈ ಪೆಟ್ರೋಲ್ ಬಂಕ್ಗಳಲ್ಲಿ, ಆಫೀಸ್ಗಳಲ್ಲಿ, ಬಸ್ಗಳಲ್ಲೆಲ್ಲ ಇಟ್ಟಿರ್ತಾರೆ. ಅದು ಕೂಡ ಒಂದು ಕಾರಣನ. ಇದ್ದಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇರ್ಲಿಲ್ವಾ? ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಈಗ ಈ ಬಸ್ ಬಗ್ಗೆ ಮತ್ತು ಈ ದುರಂತದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಸ್ ಬಗ್ಗೆ ಬರೀ ಕಂಪ್ಲೇಂಟ್ಗಳಿದಾವಲ್ಲ ಅಂತ. ಟ್ರಾಫಿಕ್ ರೂಲ್ಸ್ ಬ್ರೇಕು, ಮತ್ತೊಂದು ಕಡೆ ಫಿಟ್ನೆಸ್ ಟೆಸ್ಟ್ ಪಾಸ್ ಆಗಿಲ್ಲ. ಈ ಯಾರ್ದಿದು ಬಸ್? ಯಾರ್ದು? ಯಾರಿಗೆ ಸಂಬಂಧಪಟ್ಟಿದ್ದು? ಯಾವ ಟ್ರಾವೆಲ್ಸ್ಗೆ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ವಿದ್ಯಾ, ಈ ಒಂದು ಬಸ್ಸು 2018ರಲ್ಲಿ ನೋಂದಣಿ ಆಗಿರುವಂಥದ್ದು. DD ಅಂದರೆ ಡ್ಯೂ ಡಾಮನ್ನಲ್ಲಿ ತೆರಿಗೆ ಕಡಿಮೆ ಅನ್ನುವಂಥ ಕಾರಣಕ್ಕೆ ಬಸ್ನ ಮಾಲೀಕ ಆ ಒಂದು ರಾಜ್ಯದಲ್ಲಿ ಅದನ್ನು ನೋಂದಣಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಬಸ್ ನೋಂದಣಿ ಆದಾಗಿಂದ ಇಲ್ಲಿವರೆಗೂ ಕೂಡ, ಅಂದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ, ಕಳೆದ ತಿಂಗಳವರೆಗೂ ಅದು ಟ್ರಾಫಿಕ್ ರೂಲ್ಸನ್ನು ವೈಲೇಷನ್ ಮಾಡ್ತಾ ಇದೆ ಅನ್ನುವಂಥದ್ದು, ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದೆ. ಸುಮಾರು 16 ಪ್ರಕರಣಗಳಲ್ಲಿ 23,000 ದಂಡವನ್ನು ಕಟ್ಟಬೇಕಾಗುತ್ತೆ. ಅದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಬಸ್ ಮಾಲೀಕನ ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣ, ಇಷ್ಟು ದೊಡ್ಡ ಮಟ್ಟದ ದುರಂತ ಆಗಲಿಕ್ಕೆ ಕಾರಣ ಅನ್ನುವಂಥದ್ದು. ಯಾಕೆಂತಂದ್ರೆ ಯಾವುದೇ ಒಂದು ಬಸ್ ಆಗಲಿ ಅಥವಾ ಯಾವುದೋ ಒಂದು ಕಚೇರಿ ಆಗಲಿ, ಅಲ್ಲಿ ಬೆಂಕಿಯನ್ನು ನಂದಿಸುವಂತಹ ಎಸ್ಟಿಂಗ್ವಿಷರ್ ಅಂದ್ರೆ ಒಂದು ಸಾಧನ ಇರಬೇಕಾಗತ್ತೆ. ಆದರೆ ಈ ಒಂದು ಬಸ್ನಲ್ಲಿ ಆ ರೀತಿಯಾದಂಥ ಒಂದು ಸಾಧನ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂತಂದ್ರೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥ ಒಂದು ದಾಖಲೆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ವಿದ್ಯಾ. ಇಲ್ಲಿ ಆಂಧ್ರ ಪೊಲೀಸರು DD ಬಸ್ನ ನಂಬರ್ನ ಕೂಡ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ, DD 01N9490. ಈ ಒಂದು ಬಸ್ಸನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು RTO ಅಧಿಕಾರಿಗಳು ಮಾಡ್ತಾರೆ. ಆದರೆ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ಒಂದು ಬಸ್ ಆದರೂ ಕೂಡ, ಅಂದರೆ ಯೆಲ್ಲೋ ಬೋರ್ಡ್ ಆಗಿರ್ಬೋದು, ಪ್ಯಾಸೆಂಜರ್ ವೆಹಿಕಲ್ ಆಗಿದ್ದರೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಎಷ್ಟು ಜನ ಪ್ರಯಾಣಿಕರು ಇರ್ತಾರೆ, ಜೊತೆಗೆ ಪ್ರಯಾಣಿಕರ ಸುರಕ್ಷತೆಗೆ ಯಾವೆಲ್ಲ ಸಾಧನಗಳು ಇರಬೇಕು, ಅದು ಎಲ್ಲದನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಆದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಅಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ, ವೆಹಿಕಲ್ ವಿತೌಟ್ ಫೈರ್ ಎಸ್ಟಿಂಗ್ವಿಷರ್ ಅಂತ ಹೇಳಿಬಿಟ್ಟು ಅದಕ್ಕೆ 1,500 ರೂಪಾಯಿ ದಂಡ. ಮತ್ತೊಂದು ಎರಡನೇ ಕಾಲಮ್ ಏನು ಅಂತಂದರೆ ಪ್ಯಾಸೆಂಜರ್ಸ್ ಲಿಸ್ಟ್ ನಾಟ್ ಮೆನ್ಷನ್ಡ್ ಅಂತೇಳಿ, ಅದಕ್ಕೆ 600 ರೂಪಾಯಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಒಂದು ಬಸ್ನಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಇರಲಿಲ್ಲ ಅನ್ನುವಂಥದ್ದು. ಯಾಕೆಂತಂದರೆ ಈಗ ಒಂದು ನಿನ್ನೆ ಇನ್ಸಿಡೆಂಟ್ ಆದಂಥ, ಅಂದರೆ ಇವತ್ತು ಬೆಳಗಿನ ಜಾವ ಏನು ಇನ್ಸಿಡೆಂಟ್ ಆಯಿತು, ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಇದ್ದಿದ್ರೆ ಚಾಲಕ ತಕ್ಷಣವೇ ಅದನ್ನು ಎಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿಯನ್ನು ಆರಿಸುವಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಈ ಚಾಲಕ ಏನು ಮಾಡ್ತಾನೆ, ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆದಾಗ ಬೆಂಕಿ ಹತ್ಕೊಳ್ಳುತ್ತೆ, ಬೆಂಕಿ ಹತ್ಕೊಂಡ ತಕ್ಷಣ ಬಸ್ಸನ್ನು ಸೈಡಿಗೆ ನಿಲ್ಲಿಸ್ಬಿಟ್ಟು ಬಸ್ಸಿಂದ ಇಳಿದು ಓಡಿ ಹೋಗುವಂಥ ಕೆಲಸವನ್ನು ಮಾಡ್ತಾನೆ. ಒಂದು ವೇಳೆ ಆ ಒಂದು ಬಸ್ನಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಇದ್ದಿದ್ದೇ ಆದರೆ ಆತ ಓಡೋಗುವಂಥ ಕೆಲಸವನ್ನು ಮಾಡ್ತಿರ್ಲಿಲ್ಲ. ತಕ್ಷಣವೇ ಆ ಫೈರ್ ಎಸ್ಟಿಂಗ್ವಿಷರ್ ಇಂದ ಎಲ್ಲಿ ಬೆಂಕಿ ಕಾಣಿಸ್ಕೊಳ್ತು ಅದನ್ನು ಆರಿಸುವಂಥ ಕೆಲಸ, ಅದನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಿದ್ದ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಒಂದು ಬಸ್ನಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಇರಲಿಲ್ಲ. ಆ ಒಂದು ಸಾಧನ ಇಲ್ದಿತ್ತಿರೋದ್ರಿಂದನೇ ಇಷ್ಟು ದೊಡ್ಡ ಮಟ್ಟದ ದುರಂತ ಆಗಿರುವಂಥದ್ದು. ಸುಮಾರು 20 ಜನ ಸಜೀವ ದಹನ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ಬಸ್ ಚಾಲಕನ ನಿರ್ಲಕ್ಷ್ಯ, ಬಸ್ ಮಾಲೀಕನ ಅಜಾಗರೂಕತೆಯಿಂದಾಗಿ ಈ VK ಟ್ರಾವೆಲ್ಸ್ಗೆ ಸೇರಿರುವಂತಹ ಬಸ್ ಈ ರೀತಿಯಾದಂಥ ದೊಡ್ಡ ದುರಂತಕ್ಕೆ ಕಾರಣ ಆಗಿರುವಂಥದ್ದು ವಿದ್ಯಾ.
ಇಷ್ಟೆಲ್ಲ ಟ್ರಾಫಿಕ್ ರೂಲ್ಸ್ಗಳು ಮತ್ತು ತಗೊಳ್ಬೇಕಾಗಿರೋ ಸೇಫ್ಟಿಗಳನ್ನ ತಗೊಂಡಿಲ್ಲ ಅನ್ನೋದಾದ್ರೆ ಇದೊಂದು ಬಸ್ ಕತೆ ಮಾತ್ರ ಹಿಂಗ ಅಥವಾ ಟ್ರಾವೆಲ್ಸಿಗೆ ಸೇರಿದ ಎಲ್ಲ ಬಸ್ಗಳ ಹಣೆ ಬರವು ಇದೇನಾ? ವಿದ್ಯಾ, ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಕೇವಲ ಇದು ಒಂದು ಬಸ್ ಮಾತ್ರ ಅಲ್ಲ, ಬಹುತೇಕ ಪ್ಯಾಸೆಂಜರ್ಸ್ ವೆಹಿಕಲ್ಗಳೇನಿವೆ ಅಂದರೆ ಯೆಲ್ಲೋ ಬೋರ್ಡ್ನ ಬಸ್ಗಳೇನಿದ್ದಾವೆ ಅಂದರೆ 40 ಪ್ಲಸ್ ಇರುವಂತಹ ಸೀಟ್ಗಳಿರುವಂತಹ ಬಸ್ಗಳ ಸ್ಥಿತಿನೂ ಇದೇ ಆಗುತ್ತೆ. ಆದರೆ ಅವೆಲ್ಲವನ್ನು ಕೂಡ ಕಾಲಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಅದನ್ನು ಪರಿಶೀಲನೆ ಮಾಡಬೇಕು, ಮಾನಿಟರ್ ಮಾಡಬೇಕು. ಆದರೆ ಯಾವುದೂ ಕೂಡ ಆಗೋದಿಲ್ಲ. ಈ ರೀತಿಯಾದಂಥ ಒಂದು ದೊಡ್ಡ ದುರಂತ ಆದಾಗ ಆ ಬಸ್ಸನ್ನು ಹಿನ್ನೆಲೆಯನ್ನು ಹುಡುಕ್ತಾ ಹೋದಾಗ, ಆ ಬಸ್ಸಿನ ಹಿಸ್ಟ್ರಿಯನ್ನು ಹುಡುಕ್ತಾ ಹೋದಾಗ ಗೊತ್ತಾಗುತ್ತೆ ಇಲ್ಲ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆಗ್ತಾ ಇದೆ. ಒಂದಷ್ಟು ಕಂಡೀಷನ್ಸ್ ಏನಿದಾವೆ ಅಂದರೆ ಒಂದು ಬಸ್ ಯಾವ ರೀತಿಯಾಗಿ ರಸ್ತೆ ಮೇಲೆ ಇಳಿಬೇಕು ಅಂತಂದ್ರೆ ಯಾವೆಲ್ಲ ನಿಯಮಗಳನ್ನ ಫಾಲೋ ಮಾಡಬೇಕು, ಅದು ಯಾವುದು ಕೂಡ ಫಾಲೋ ಮಾಡ್ತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಈ ರೀತಿಯಾಗಿ ದುರಂತ ಆದಾಗ ಮಾತ್ರ ಅದರ ಹಿನ್ನೆಲೆಯನ್ನ ಅಥವಾ ಅದರ ಯಾವ ರೀತಿಯಾಗಿ ಅದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡ್ತಾ ಇದೆ ಅಥವಾ ಏನೆಲ್ಲ ಸಾಧನಗಳು ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಆದರೆ ಎಲ್ಲಿ RTO ಅಧಿಕಾರಿಗಳು ಸದ್ಯಕ್ಕೆ ಆ ಬಸ್ಸು DU ಡ್ಯಾಮನ್ನಲ್ಲಿ ರಿಜಿಸ್ಟರ್ ಆಗಿದೆ, ಹೈದರಾಬಾದ್ ಟು ಬೆಂಗಳೂರು ಓಡಾಟವನ್ನ ಮಾಡ್ತಾ ಇದೆ. ಬಸ್ ಇವತ್ತು ಬೆಳಗ್ಗೆ ಇಲ್ಲಿರುತ್ತೆ, ನಾಳೆ ಬೆಳಗ್ಗೆ ಆಂಧ್ರದಲ್ಲಿರುತ್ತೆ. ಇಂತಹ ಸಂದರ್ಭದಲ್ಲಿ ಯಾರು ಚೆಕ್ ಮಾಡಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗಿರೋದು ಯಾರು? ಕರ್ನಾಟಕಕ್ಕೆ ಸೇರಿರುವಂತಹ RTO ಅಧಿಕಾರಿಗಳು ಅಥವಾ ಸಂಚಾರಿ ಪೊಲೀಸರು ಅಥವಾ ಆಂಧ್ರ ಪ್ರದೇಶಕ್ಕೆ ಸೇರಿರುವಂತಹ ಸಂಚಾರಿ ಪೊಲೀಸರು ಅಥವಾ RTO ಅಧಿಕಾರಿಗಳು ಪರಿಶೀಲನೆ ಮಾಡಬೇಕನ್ನುವಂಥ ಗೊಂದಲ ಇರುತ್ತೆ. ಆದರೆ ಜೂನ್ ತಿಂಗಳಲ್ಲಿ ಈ ಬಸ್ಸನ್ನ ಹಿಸ್ಟ್ರಿಯನ್ನು ನೋಡ್ತಾ ಹೋದಾಗ ಜೂನ್ ತಿಂಗಳಲ್ಲಿ ಆಂಧ್ರದ RTO ಅಧಿಕಾರಿಗಳು ತಪಾಸಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲೇ 1500 ರೂಪಾಯಿ ಫೈರ್ ಎಸ್ಟಿಂಗ್ವಿಷರ್ ಇಲ್ಲ ಅಂತ ಹೇಳ್ಬಿಟ್ಟು 1500 ರೂಪಾಯಿ ದಂಡವನ್ನು ಹಾಕ್ತಾರೆ. ಜೊತೆಗೆ ಬಸ್ನ ಚಾಲಕನಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಈಗ ನಿಮಗೆ ಫಸ್ಟ್ ಟೈಮ್ ಈ ರೀತಿಯಾಗಿ ನಾವು 1500 ರೂಪಾಯಿ ದಂಡವನ್ನು ಹಾಕ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ನಾವು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಇರಲಿಲ್ಲ ಅಂತಂದ್ರೆ ಬಸ್ನ ಲೈಸೆನ್ಸ್ ಏನೇ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ಬಸ್ನ ಚಾಲಕ ಇದನ್ನ ಮಾಲೀಕನಿಗೆ ಹೇಳುವಂಥ ಕೆಲಸವನ್ನ ಮಾಡಿರೋದಿಲ್ಲ. ಅಂದ್ರೆ ಇಲ್ಲಿ ಮಾಲೀಕನ ಒಂದ್ ಕಡೆ ನಿರ್ಲಕ್ಷ್ಯ ಆದ್ರೆ ಚಾಲಕನ ಬೇಜವಾಬ್ದಾರಿತನೂ ಕೂಡ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಒಬ್ಬ ಚಾಲಕ ಬಸ್ಸನ್ನು ಓಡಿಸ್ತಾನೆ ಅಂತಾಗ ಆ ಬಸ್ ಎಲ್ಲಾ ರೀತಿಯಲ್ಲೂ ಪಕ್ವ ಆಗಿದೆಯಾ, ರಸ್ತೆ ಮೇಲೆ ನಾವು ಓಡಿಸ್ಬೋದಾ ಅದನ್ನ ಮಾನಿಟರ್ ಮಾಡಿ ಅದನ್ನ ಪರಿಶೀಲಿಸಿ ಆ ನಂತರ ಅವನು ಓಡಿಸ್ಬೇಕಾಗತ್ತೆ. ಆದರೆ ಫೈರ್ ಎಸ್ಟಿಂಗ್ವಿಷರ್ ಇಲ್ಲ, ಓಕೆ ನಡೆದು ಬಿಡುತ್ತೆ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಚಾಲಕ ಟ್ರಾವೆಲ್ ಅನ್ನ ಮಾಡಿರೋದ್ರಿಂದನೇ ಈ ರೀತಿಯಾದಂಥ ಒಂದು ದೊಡ್ಡ ದುರಂತಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ವಿದ್ಯಾ, ಓಕೆ, ಧನ್ಯವಾದ ಉಲ್ಲಾಸ್ ಡೀಟೇಲ್ಸ್ಗೆ. ಈಗ ಮೇಲ್ನೋಟಕ್ಕೆ ಹಲವಾರು ಎಡವಟ್ಟುಗಳು ಟ್ರಾವೆಲ್ ಅಥವಾ ಸಂಸ್ಥೆಯವ್ರ ಮೇಲೆ ಕಂಡು ಬರ್ತಾ ಇದೆ.